ವಿಡಂಬನೆಯಲ್ಲಿ ನಡೆಸುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಅವರಿಗೆ ಸಹಕರಿಸಬೇಕಾಗಿ ವಿನಂತಿ. ಅದರೊಳಗೆ ಆರೋಗ್ಯಗಳು ಏರುಪೇರಾಗುತ್ತೆ, ತೊಂದರೆಗಳಾಗುತ್ತೆ ಅಂತ ನಿಮ್ಮ ಆರೋಗ್ಯೊಳಗೆ ಏನಾರ ಏರುಪೇರಾಗತ್ತೆ ಎಲ್ಲ ಬಂದ್ರಿ. ಮತ್ತೆ ಏನಾರ ಚರ್ಮ ರೋಗಗಳು ಬಂದಿರೋದಕ್ಕೂ ಅದನ್ನ ಮಕ್ಕಳಿಗೆ ತೋರಿಸ್ತೀವಿ. ನಾವು ಆಶಾ ಕಾರ್ಯಕರ್ತ ಇದೀವಿ. ಹಳ್ಳಿ ಒಳಗೆ ಜನಗಣತಿ ಮಾಡಕ್ ಬಂದಿವಿ. ಅದಕ್ಕೆ ನಿಮ್ಮ ಮನೆ ಒಳಗೆ ಎಷ್ಟು ಜನ ಆಗಿರಿ, ಆರೋಗ್ಯೊಳಗೆ ಏನಾರ ಏರುಪೇರು ಆಗತ್ತೆ ಅಂತ ಕೇಳಕ್ ಬಂದಿವಿ. ಅದಕ್ಕೆ ನಿಮ್ಮ ಮನೆ ಒಳಗೆ ಎಷ್ಟು ಜನ ಆಗಿರಿ? ನಮ್ಗೆ 4 ಜನ ಇದ್ದೀವಿ. ಅವ್ರಿಗೇನೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಆರೋಗ್ಯವಾಗಿದ್ದಾರೆ. ಎಲ್ಲ ಆರೋಗ್ಯ. ಹಾ, ಧನ್ಯವಾದ. ನಾವು ಆಶಾ ಕಾರ್ಯಕರ್ತ ಇದೀವಿ. ಈ ಹಳ್ಳಿ ಒಳಗ ಜನಗಣತಿ ಮಾಡಕ್ ಬಂದಿದ್ವಿ. ಅದಕ್ಕೆ ನಿಮ್ಮ ಮನೆ ಒಳಗೆ ಎಷ್ಟು ಜನ ಅದೀರಿ, ಆರೋಗ್ಯೊಳಗೆ ಏನಾರ ಆಗತ್ತೆ ಅಂತ ಕೇಳಕ್ ಬಂದಿವಿ. ಅದಕ್ಕೆ ನಿಮ್ಮ ಮನೆ ಒಳಗೆ ಎಷ್ಟು ಜನ ಆಗಿರ್ತೀವಿ? ನಮ್ಮ ಮನೆ ಒಳಗೆ ಇಬ್ಬರು ಇರ್ತೀವಿ. ನಾನು ಮತ್ತು ಅಣ್ಣ ಇರ್ತೀವಿ. ನಮ್ಮ ಆರೋಗ್ಯ ಹಂಗೆ ಹೇಳ್ತೀವಿ. ನಮ್ಮ ಅಣ್ಣಾಗ ಮೈಲೆಲ್ಲ ಕುಡಿಲಿ ಆಗಿ ರಕ್ತದರ ಆಗ್ತೈತ್ರಿ, ಹಿಮಾಕರ ಆಗ್ತೈತಿ. ಮತ್ತು ದವಾಖಾನೆಗೆ ತೋರಿಸಿದ್ವಿ. ನಾವು ತೋರ್ಸೋದು ಬಾ ಅಂತಂದ್ರೆ ನಾವು ಬಡವರಾಗ್ಯಾರ ಯಾರು ಮಾಡ್ತೀವಿ. ಮನೆ ಒಳಗೆ ನಿಮ್ಮ ಹೆಸರೇನ್ರಿ? ಶ್ರೀಧರ್. ಇದು ಚರ್ಮ ಇದು ತುಳಸಾಕತ್ತದ ಎಷ್ಟು ದಿನ ಐತ್ರಿ? 3 ದಿವಸ ತುಳಸಾತ್ರಿ. ಮತ್ತೆ ದವಾಖಾನೆಗೆ ಹೋಗಿ ಬರ್ಬೇಕಲ್ರಿ ನೀವು ಲಘುನಲ್ಲಿ? ದವಾಖಾನೆ ಬೇಡ ತಿನ್ನ ಮನ್ಯಾಗ ನೋಡಪ್ಪ ನೀವಾದ್ರೂ ಹೇಳ್ಬೇಕಲ್ರಿ ಸ್ವಲ್ಪ ಅವ್ರಿಗೆ. ನಾವು ಹೇಳಿವ್ರಿ, ನಾವು ಹೇಳಿದವ್ರು ಕೇಳಬಾರ್ದು. ನೀವು ಒಂಚೂರು ಹೇಳ್ತಾರೆ. ಈಗ ದವಾಖಾನೆಗೆ ಹೋಗಿ ಬರೋಲ್ರಿ, ಯಾಕಂದ್ರೆ ಅದು ದಿನದಿಂದ ಹೆಚ್ಚಾಗೋದು ಹೋಗ್ತೈತ್ರಿ. ಅದಕ್ಕೆ ನೀವು ದವಾಖಾನೆ ತೋರಿಸ್ಕೋಬೇಕಾಗ. ದವಾಖಾನೆ ಏನು ಬೇಡ, ಇಲ್ಲೇ ಗುಳಿಗೆ ಔಷಧ ತೊಗೊಂಡಿಲ್ಲ ಕೈ ಮಾಡ್ತೀವಿ ಮನ್ಯಾಗ. ಇನ್ನೊಂದು ಸ್ವಲ್ಪ ಹೇಳ್ರಿ. ಮನೆ ಒಳಗೆ ಕೂತ್ರೆ ಕಡಿಮೆ ಆಗೋದಿಲ್ಲ, ದವಾಖಾನೆಗೆ ಹೋಗಿ ಬರೋಣ ಬಾ. ಈಗ ಹೋಗ್ಬಿಡ್ತೀವಿ. ಆಯ್ತು ಹೋಗ್ರಿ. ಏನಿಗೆ ತೋರಿಸ್ತಿದ್ದೀರ? ಹಿಂಗೆಲ್ಲ ಕೈ ಎಲ್ಲ ಇದಾಗಿಲ್ಲ, ಏನಿಗೆ? ಇಲ್ಲ, ಕೈ ತುರ್ತಾ ಹಾಕಿ ಒಳ್ಳೆಯದೇ ಕೈ. ಹೌದಾ? ತೋರ್ಸಿಲ್ಲ ನೀ ದವಾಖಾನೆ ಇರ್ತೀನಿ ಅಂದ್ರು? ಇಲ್ಲ, ದವಾಖಾನೆ ತೋರಿಸಿಲ್ಲ, ಮನ್ಯಾಗ ನೋಡ್ತೀವಿ. ಈ ದವಾಖಾನೆ ಮಾಡ್ತೀವಿ. ಹೌದಾ? ಸರಿ, ಹೋಗ್ಬೇಕಾಗಿದ್ರೆ ಚರ್ಮ ಎಲ್ಲ ಕೆಲ್ಸಾತೈತ್ರಿ. ಅದಕ್ಕೆ ಅವ್ರು ಮುಂಚೆಗೆ ಆ ದವಾಖಾನೆಗೆ ತೋರಿಸ್ಕೊಂಡಿಲ್ಲತ್ರಿ. ಅದಕ್ಕೆ ಮೇಡಮ್ ತೋರ್ಸಕ್ಕೆ ನಾವು ಬರ್ತೀವಿ. ಬರ್ರಿ. ಎಷ್ಟು ದಿವಸ ಆಗಿತ್ರಿ ಇದು? 3 ದಿವಸ ಆತ್ರಿ. ಭಾಳ ತೋರ್ಸಾತ್ರಿ, ನೋವು ಆಗತ್ತೆ, ರಗತ್ತು ಬರಾತ್ರಿ. ನಿಮ್ಮ ಹಳ್ಳಿದ್ರೆ ಯಾವ ದವಾಖಾನೆಗೆ ತೋರಿಸಿಲ್ರಿ ನೀವು? ಎಲ್ಲಿ ತೋರಿಸಿಲ್ರಿ, ಮನ್ಯಾಗ ಇರ್ತೀವಿ, ಮನ್ಯಾಗ ನೋಡಿದ್ರಿ. ನೀವು ತೋರಿಸ್ಬೇಕಿಲ್ರಿ. ಮತ್ತೆ ಇಲ್ಕ ಇದ್ದೀವಿ, ಮೈ ತುಂಬ ಎಲ್ಲ ಹಡ್ಕೊತ ಹೋಗ್ತೈತಿ ನೋಡ್ರಿ. ಮನ್ಯಾಗ ನೋಡ್ಕೊ ಹಾಕಿದ್ವಿ ರೀ. ಅಮ್ಮ ಏನ ಅಂತ ಮಂಚೆ ಕುಂದಿತ್ರಿ. ನೀವಾದ್ರೂ ಸ್ವಲ್ಪ ಏನು ತೋರಿಸ್ಬೇಕಲ್ರಿ? ನಾವು ಹೇಳಿದ್ವಿ ದವಾಖಾನೆಗೆ ಹೋಗೋಣ ಅಂತ, ಬ್ಯಾಡ ಡಾಕ್ಟರ್ ಹೇಳ್ತಾರೆ. ಮೇಡಮ್, ನಮ್ಮ ಹಾಸ್ಪಿಟಲ್ ಹೊಸ ಕೇಸ್ ಬಂದೈತಿ. ಮೈ ತುಂಬ ಎಲ್ಲ ಗುಳ್ಳೆ ಆಗೈತ್ರಿ. ಅವ್ರು ತೋರಿಸ್ಕೊಂಡೈತಂತೆ. ಎಷ್ಟು ದಿನ ಆಯ್ತಂತ? ಒಂದು 4-5 ದಿವಸದಿಂದ ಆಗಿದೆ. ಪೇಷಂಟ್ ತಗೊಂಡು ಡಾಕ್ಟರ್ ಕಡೆ ಹೋಗೋದು. ಹೆಸರೇನ್ರಿ? ಶ್ರೀಧರ್. ಊರು ಜಮಖಂಡಿ ರೀ. ನಿಮ್ಗೆ ಯಾವಾಗ ಆಗಿತ್ತೇನ್ರಿ? ನಿಮ್ಗೆ ಇದ ಫಸ್ಟ್ ಇದ ಫಸ್ಟ್ ಟೈಮ್. ನಿಮ್ಮ ಫ್ಯಾಮಿಲಿದಾಗ ಯಾವ್ದಾರ ಇತ್ತು? ಯಾರಿಗೆ ಆಗಿಲ್ರಿ, ನಾವೇ ಫಸ್ಟ್ ಟೈಮ್. ಬ್ಲಡ್ ಟೆಸ್ಟ್ ಮತ್ತು ಸ್ಕಿನ್ ಬಯಾಪ್ಸಿ ಮಾಡಿಸ್ತೀನಿ. ಇವರಿಗೆ ಒಂದು ಚರ್ಮದ ರೋಗ ಬಂದೈತಿ. ಅದಕ್ಕೆ ಏನಂತಾರಲ್ಲ ಕುಷ್ಠ ರೋಗ ಅಂತಾರೆ. ಇದೊಂದು ಕಮ್ಯುನಿಕೇಬಲ್ ಡಿಸೀಸ್ ಆಗೈತಿ, ಅಂದ್ರೆ ಸಾಂಕ್ರಾಮಿಕ ರೋಗ. ಇದ ಒಬ್ಬರಿಂದ ಒಬ್ಬರಿಗೆ ಹರಡ್ತೈತಿ ಬೈ ಡ್ರಾಪ್ಲೆಟ್ಸ್ ದಿಂದ. ಮತ್ತು ಇವ್ರಿಗೆ ಇನ್ಫೆಕ್ಷನ್ಸ್ ಪೇಷಂಟ್ ಇರ್ತಾರ, ಟಚ್ ಮಾಡೋನು ಇದು ಬರ್ತೈತಿ. ಅದಕ್ಕೆ ನಮ್ಮ ಮನೆಗೆಲ್ಲ ಸ್ವಚ್ಛಂಗಿರುನ್ರಿ. ಮತ್ತ
ಮನೆ ಮುಂದೆ ಹಿಂದೆ ಎಲ್ಲ ಸ್ವಚ್ಛ ಇಟ್ಕೊಳ್ಳೋದು. ಅಂದಾಗ ಇದು ಕಮ್ಯುನಿಕೇಬಲ್ ಡಿಸೀಸಸ್ ಪ್ರಿವೆಂಟ್ ಆಗ್ಬೋದು. ಇದು 1 ವರ್ಷ ಟ್ರೀಟ್ಮೆಂಟ್ ಇರ್ತೈತಿ. 1 ವರ್ಷ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಇದು ಕಡಿಮೆ ಆಗೋ ಚಾನ್ಸಸ್ ಇರ್ತೈತಿ. ಸೊ ಟೇಕ್ ಅ ಪ್ರಾಪರ್ ಟ್ರೀಟ್ಮೆಂಟ್ ಫಾರ್ ಲೆಪ್ರಸಿ. ಈ ರೋಗದ ಹೆಸರು ಕುಷ್ಠರೋಗ. ಇದು ಒಂದು ಚರ್ಮ ರೋಗವಾಗಿದೆ. ಇದು ಸಾಂಕ್ರಾಮಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗ. ಈ ಹ್ಯಾಂಗ್ ಹರಡ್ತೈತೆ ಅಂದ್ರ ಈಗ ಒಬ್ಬ ವ್ಯಕ್ತಿ ಬಂದಿರ್ತೈತಿ ಸಮಾಜದೊಳಗ, ಅವರೆಲ್ಲರ ಮದುವೆಗೆ ಹೋಗ್ಲಿ ಎಲ್ಲರೂ ಹೋಗ್ಲಿ ಬಸ್ ಸ್ಟ್ಯಾಂಡ್ ಜಾಸ್ತಿ ಜನ ನಿಂತ್ರೆ ಅಂತ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡ್ತೈತಿ. ಮತ್ ಈ ರೋಗ ಬರಾಕ ಕಾರಣ ಏನ, ಎದ್ರ ಸಂಬಂಧ ಇರ್ತೈತ ರೋಗ ಇದು. ಈಗ ಆರಾಮಿನ ಮನುಷ್ಯ ಯಾವ್ದಾರ ಜಡ್ಬ ಅಂತ ಬರಂಗಿಲ್ಲ. ಎದ್ರ ಸಂಬಂಧ ಇರ್ತದ ನಾವು ತಿಳ್ಕೊಳ್ಳೋದು. ಮೊದಲ ಒಂದು ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಒಂದು ಬ್ಯಾಕ್ಟೀರಿಯಾ ಐತಿದೆ. ಇದು ಹೆಸರು ಸ್ವಲ್ಪ ಹೊಸದೈತಿ, ಬಟ್ ಇದು ಒಂದು ಬ್ಯಾಕ್ಟೀರಿಯಾ ಸಣ್ಣ ಹುಡುಗ ಟೈಪ್ ಇರ್ತೈತಿ. ಇದು ಎಲ್ಲಿ ಹುಟ್ಟತೈತಿ ಅಂದ್ರೆ ನಮ್ಮ ಮನೆ ಸುತ್ತಮುತ್ತ ಇರ್ತಾವಲ್ಲ, ಹೊಲಸು ನೀರಾಗ ನಿಂತಿರ್ತಾವ, ನಲ್ಲಿ ನೀರು ನಿಂತಿರ್ತೈತಿ, ಮನೆ ಮುಂದೆ ಗಂಟು ಹಾಯಿ ಹೋಗಿರ್ತೈತಿ. ಅಲ್ಲಿ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾ ಇತ್ತು ಅಂದ್ರೆ ಈ ರೋಗ ಬರ್ತೈತಿ. ಇನ್ನೊಂದು ಹರಡುವಿಕೆ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಐತಿ ಅಂದ್ರೆ ಆ ವ್ಯಕ್ತಿ ಮತ್ತೊಂದು ಮನುಷ್ಯನ ಜೊತೆ ಮಾತಾಡುವಾಗ ಹಂಗಾರೆ ಕೂಡ್ ಕೂತಿರ್ತೀವಿ, ಒಬ್ಬರಿಂದ ಒಬ್ರಿಗೆ ಏನಾರ ಟಚ್ ಆಗೇ ಆಗ್ತೈತಿ. ಒಂದು ಕೈ ಟಚ್ ಆದ್ರೂ ಒಬ್ರಿಗೆ ಟಚ್ ಆಗಿ ಮತ್ತೊಬ್ರಿಗೆ ಆಗಿತ್ತಂದ್ರು ಒಂದು ಕಿವಾರ ಹತ್ತಿ ಜಸ್ಟ್ ಬರೀ ಒಂದು ರಕ್ತದ ಕಣ ಹತ್ತಿದ್ರು ಈ ರೋಗ ಬರ್ತಿಲ್ಲ. ಇನ್ನೊಂದು ಈಗ ಮಾತಾಡ್ತೀವಿ, ನಾವ್ ಎಲ್ಲಾ ಕಡೆ ಮಾತಾಡುವಾಗ ಏನಾಗುತ್ತಂದ್ರ ನಮ್ಮ ಬಾಯಿಯೊಳಗಿನ ಉಗುಳಗಿಂದು ಸಿಡಿಗಿ ನಿಮ್ಮ ಬಾಯಿಯೊಳಗಿಂದ ನಮ್ಮ ಸಿಡಿಗಿ ಅದ ಟೈಮಿಗೆ ಆ ಒಬ್ಬರಿಗೆ ಇತ್ತಂದ್ರ ಮತ್ತೊಬ್ಬರಿಗೂ ಬರ್ತೈತಿ. ಇನ್ನೊಂದು ಅಪೌಷ್ಟಿಕತೆ ಅಂದ್ರೆ ಈಗ ನೋಡ್ತೀವಿ ನಮ್ ಹಳ್ಳಿ ಸೈಡ್ ಎಲ್ಲ ಎಲ್ರಿಗೂ ಗೊತ್ತಿರಾಗಿಲ್ರಿ, ನಾವು ಶೇಬು ಹಣ್ಣ ತಿನ್ಬೇಕು, ನಾವು ಮಾವಿನ ಹಣ್ಣ ತಿನ್ಬೇಕು. ಶೇಬು ಹಣ್ಣ ಪ್ರೋಟೀನ್ ಇರ್ತೈತಿ, ಮಾವಿನ ಹಣ್ಣ ಕಾರ್ಬೋಹೈಡ್ರೇಟ್ ಯಾರಿಗೂ ಇದು ಗೊತ್ತಿರಲ್ಲ. ಸೊ ಏನ್ ಸಿಕ್ಕಿದ್ದೆಲ್ಲ ತಿಂತೀವಿ, ಹೊಲ ಬೆಳಿತೈತೆ ತಿಂತೀವಿ, ಮನ್ಯಾಗ ಏನ್ ಮಾಡಿರ್ತಾರ ಅನ್ನೋದು ತಿಂತೀವಿ. ಆದ್ರ ಆ ಪೌಷ್ಟಿಕತೆನ ನಾವು ಜನರಲ್ಲಿ ಮೂಡಿಸ್ಬೇಕು. ಇಂಥ ಆಹಾರ ತಿಂದ್ರ ಈ ತರ ಆಗ್ತೈತಿ ಅಂದ್ರ ಒಬ್ಬ ವ್ಯಕ್ತಿ ಆರಾಮಾಗಿ ಇರ್ತಾನ ಅಂತ ಅವನಿಗೆ ಚಲೋ ಅಂತ ಇನ್ನೊಬ್ರು ರೋಗಿ ಅದ ಅಂದ್ಮೇಲೆ ಅವ್ನ ಚಲೋ ಅಂತ ನಾವು ಗುಣ ಕೊಡ್ಬೇಕು. ಈಗ ನಾವೆಲ್ಲ ರೊಟ್ಟಿ ಮುಂಜಾನೆ ಮಾಡಿ ರೊಟ್ಟಿ ಸಂಜೆ ಕೊಡ್ತೀವಿ ಅಂದ್ರೆ ಅದ್ರೊಳಗೆ ಸತ್ವ ಕಳ್ಕೊಂಡಿರ್ತೈತಿ, ಅವಾಗ ವ್ಯಕ್ತಿಗೆ ಆರಾಮ ಆಗೋದಿಲ್ಲ. ಹಾಗಾಗಿ ಚಲೋ ಅಂತ ನಾವು ಮಾಡಿದ್ದು ಬಿಸಿ ಬಿಸಿ ಊಟ ಕೊಡ್ಬೇಕು. ಮತ್ ಊಟ ಮಾಡಿ ತೆರೆದಿಡ್ಬಾರ್ದು, ಅದ್ರ ಮ್ಯಾಗ ಒಂದ್ ಏನಾದ್ರು ಮುಚ್ಚಿಡ್ಬೇಕು. ಅಂತ ತೆರೆದಿಟ್ರೆ ಯಾವ್ದಾರ ಬ್ಯಾಕ್ಟೀರಿಯಾ ಹೋಗಿ ಬ್ಯಾಕ್ಟೀರಿಯಾ ಒಂದು ಒಣ ಹೋಯ್ತಂದ್ರೆ ಆ ಆರೋಗ್ಯ ಆಹಾರ ಹಾಳಾಗ್ತದ. ಹಾಗಾಗಿ ಎಲ್ಲಾ ಜನರಿಗೂ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಊಟದಾಗೆ ಇನ್ನು ಕೇಳ್ತೀವಿ ಹೋಗ್ಬಾರ್ದು, ಒಬ್ರಿಂದ ಒಬ್ರಿಗೆ ಹೇಳ್ಕೊಂಡ ಹೋಗ್ರಿ. ಇವಾಗ ಮನ್ಯಾಗ ಚಲೋ ನೀರು ಕೊಡ್ರಿ, ಚಲೋ ಊಟ ಕೊಡ್ರಿ ಅಂದ್ರೆ ನಮ್ಮಿಂದ ಬರುವಂತ ರೋಗಗಳನ್ನ ತಡೆಗಟ್ಟಬಹುದು. ಇನ್ನೊಂದು ಈ ಕುಷ್ಠ ರೋಗ ಬಂದ್ರೆ ನಾವ್ ಏನೇನ್ ಕಾಣ್ತೀವಿ, ಸುಮ್ಮನೆ ಒಂದು ಜ್ವರ ಬಂದಾಗ ಗೊತ್ತಾಗತ್ತೆ, ಮೈ ಬಿಸಿ ಆಗೈತಿ ಜ್ವರ ಬಂದಾವ ಅಂತ ಹೇಳ್ತೀವಿ. ಹಂಗ ಈ ರೋಗ ಬರ್ಬೇಕಂದ್ರೆ ಏನೇನ್ ಗುಣಲಕ್ಷಣಗಳನ್ನು ಕಾಣ್ಕೊತಾವಂದ್ರೆ ಮೊದಲೇ ಚರ್ಮದ ಮೇಲೆ ಗಂಟು ಅಂದ್ರೆ ಕೈ ಮ್ಯಾಗೋ ಕಾಲಿನ ಮ್ಯಾಗೋ ಸ್ವಲ್ಪ ಸಣ್ಣ ಸಣ್ಣ ಗಂಟು ಕಾಣ್ತದೆ. ಇನ್ನೊಂದು ಅಡಿಭಾಗದಲ್ಲಿ ನೋವು ರಹಿತ ಹುಣ್ಣು, ಪಾದ, ಈ ಪಾದದೊಳಗೆ ಏನಿದೆ ಹುಣ್ಣಾಗ್ತಾವ. ಹುಣ್ಣಂದ್ರೆ ಎಲ್ರಿಗೂ ಗೊತ್ತಾಯ್ತು, ಅದೇ ಹೊಸ ವರ್ಡ್ ನಮಗ. ಆ ಹುಣ್ಣು ಆಯ್ತಂದ್ರೆ ಅದು ನೋವು ಆಗಂಗಿಲ್ಲ, ಜಸ್ಟ್ ಬರೀ ಗಂಟಿನ ಟೈಪ ಬೆಳ್ಕೋತ ಹೋಗ್ತೈತಿ. ಇನ್ನೊಂದು ಕೈಯಲ್ಲಿ ಜುಮ್ಮೆನಿಸುವ ಸಂವೇದನೆ. ಈಗ ಹೇಳ್ತೀವಿ ನಾವು ಕೈಯ ಕಾಲ ಜುಮ್ ಹಿಡಿಯಾಗತ್ತ, ಮನ್ಯಾಗ ಅಜ್ಜಿ ತಾತ ಹೇಳ್ತಾರ ಮೈಯಾಗ ಕಮ್ಮಿ ಆಗಿರ್ಬೇಕು ನೋಡು ಅಂತ ಹಿಂಗ ಆಗತ್ತೈತಿ. ಚೆನ್ನಾಗಿ ಊಟನ ಮಾಡಿಲ್ಲ ಒಂದ್ ಮೈಯಾಗ ಅಂತ ಇರಂಗಿಲ್ಲ, ರಗತಿರ್ಲಿ ಅಂದ್ರೆ ಈ ತರ ಏನಾದ್ರು ಜುಮ್ ಅನಿಸ್ತಾವ. ಆಮೇಲೆ ಏನಾಗ್ತೈತಿ ಇದರ ಮತ್ತೊಂದು ರೋಗದ ಕಾರಣಗಳಾಗಿರ್ತಾವ. ಇನ್ನೊಂದು ಊದಿಕೊಂಡಿರುವ ಹುಬ್ಬು ರೆಪ್ಪೆ. ಊದಿಕೊಂಡಿರೋ ಹುಬ್ಬು ಅಂದ್ರೆ ಈಗ ನೋಡ್ತೀವಿ ನಾವು ಜಾಸ್ತಿ ಹೊತ್ತು ಮಕ್ಕೊಂಡ್ರೆ ಮುಖ ಬಾಳ ಬಂದೈತೆ ನೋಡಿ. ಈಗ ಯಾವ್ದಾರ ಒಂದು ಗುಳಿಗೆ ತಗೋತಾರ, ಅವರಿಗೆ ರಿಯಾಕ್ಷನ್ ಆಯ್ತು, ಇಲ್ಲ ಈ ಗುಳಿಗೆ ಯಾರು ಬಂದಿಲ್ಲ, ಮಾರಿ ಉಬ್ಬೈತಿ, ಕಣ್ಣು ಉಬ್ಬ್ಯಾವ ಅಂತ ಹೇಳ್ತೀರ. ಆ ತರನು ಕೂಡ ಆಗ್ತದೆ. ನರ್ಲಿ ಗೊತ್ತೇ ಅಂತ ಎಲ್ರಿಗೂ ಕೈ ಮೇಲೆ ಕಾಲಿನ ಮೇಲೆ ಈ ಸಣ್ಣ ಕರಿ ಟೈಪ್ ಹಾಕೋಲ್ಲ, ಕರಿ ಕಲರ್ದಾಗ ಹಾಕೋಲ್ಲ, ಅವಕ್ಕೆ ನಾವು ನರ್ಲಿ ಅಂತೀವಿ. ಇವು ನರ್ಲಿಗಳು ಆದ್ರೂ ಕೂಡ ನಾವು ಒಂದ್ಸಲ ಡಾಕ್ಟ್ರಿಗೆ ತೋರಿಸಿದ್ ಚಲೋ. ಇನ್ನೊಂದು ಚರ್ಮದ ಮೇಲೆ ಸೇರ್ಪೆಗಳು ಅಂದ್ರೆ ರಗತ್ ಜಮ ಕಟ್ಟುದು. ಈಗ ಏನಾದ್ರು ಪಡ್ಕೊಂಡಾಗ ರಗತ್ ಜಮ ಕಟ್ಟುದು, ಅದು ರಗತ್ ಬರಂಗಿಲ್ಲ, ಜಸ್ಟ್ ಬರೇ ಕರ್ರಗಾಗಿ ರಗತ್ ಜಮ ಕಟ್ಟುದು ಅಂತ ಹೇಳ್ತೀವಿ. ಆ ತರ ಏನಾದ್ರು ನಮಗೆ ಕಾಣಿಸ್ಕೊಂಡು ಅಂದ್ರೆ ಆದಷ್ಟು ಬೇಗ ನಾವು ಡಾಕ್ಟ್ರಿಗೆ ಕೇಳೋದು, ಡಾಕ್ಟರ್ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಂಡು ಚಲೋ. ಅಂದ್ರ ಕುಷ್ಠರೋಗ ಟೆಸ್ಟ್ಗಳನ್ನ ಮಾಡ್ತೀವಂದ್ರ ಮೊದಲನೇದಾಗಿ ಹಿಸ್ಟ್ರಿ ಕಲೆಕ್ಷನ್. ನಾವು ಪೇಷಂಟ್ ಹಾಸ್ಪಿಟಲ್ ಬಂದ್ರೆ ಪೇಷಂಟ್ ಡಾಟಾ ಅನ್ನ ಕಲೆಕ್ಷನ್ ಮಾಡ್ತೀವಿ. ಮತ್ತ ಅವ್ರ ಕುಟುಂಬ ಒಳಗ ಮೊದಲೇ ಯಾರಿಗಾರೆ ಕುಷ್ಠರೋಗ ಬಂದಿದ್ದನ್ನ ಅಂತ ಹೇಳಿ ನಾವು ಚೆಕ್ ಮಾಡ್ತೀವಿ. ಫಿಸಿಕಲ್ ಎಕ್ಸಾಮಿನೇಷನ್, ಹೆಡ್ ಟು ಫುಟ್ ಎಕ್ಸಾಮಿನೇಷನ್ ಅನ್ನ ಮಾಡ್ತೀವಿ. ಬ್ಲಡ್ ಟೆಸ್ಟ್ ನಾವ್ ಲ್ಯಾಬ್ ಒಳಗೆ ಕರ್ಕೊಂಡು ಹೋಗಿ ಸ್ವಲ್ಪ ಬ್ಲಡ್ ಅನ್ನ ತಗೊಂಡ ಆ ಬ್ಲಡ್ ಒಳಗ ಯಾವ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗೈತಿ ಅಂತ ನೋಡಿ ಬ್ಲಡ್ ಟೆಸ್ಟ್ ಅನ್ನ ಮಾಡ್ತೀವಿ. ಆಮೇಲೆ ಸ್ಕಿನ್ ಬಯಾಪ್ಸಿ ಅಂದ್ರೆ ಚರ್ಮವನ್ನ ಕಟ್ ಮಾಡಿ ಆ ಚರ್ಮ ಒಳಗಿಂದ ಸ್ವಲ್ಪ ಟಿಶ್ಯೂ ಅನ್ನ ತಗೊಂಡ ಅದನ್ನ ಮೈಕ್ರೋಸ್ಕೋಪ್ ಒಳಗೆ ಇಟ್ಟು ಅದನ್ನ ಎಕ್ಸಾಮಿನೇಷನ್ ಅನ್ನ ಮಾಡ್ತೀವಿ. MRI ನಮ್ ಗೋಲ್
ಬಾಡಿಯನ್ನ ಚೆಕ್ ಮಾಡ್ತೀವಿ. ನರ್ವ್ ಅಲ್ಟ್ರಾಸೌಂಡ್ ಅಂದ್ರೆ ನಮ್ಮ ಬಾಡಿ ಒಳಗ ಯಾವ ನರ್ವ್ ಇದು ಕುಷ್ಠರೋಗ ಅಫೆಕ್ಟ್ ಆಗೈತೆ ಅಂತ ಹೇಳಿ ಚೆಕ್ ಮಾಡ್ತೀವಿ. ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಆಮೇಲೆ ಸಿರಲಾಜಿಕಲ್ ಟೆಸ್ಟ್ ಅಂದ್ರೆ ಪೇಷಂಟ್ ಬಾಡಿ ಒಳಗಿಂದ ಆಂಟಿಜೆನ್ ಆಂಟಿಬಾಡಿ ಅಫೆಕ್ಟ್ ಏನಾಗೈತೆ ಅಂತ ಹೇಳಿ ಚೆಕ್ ಮಾಡ್ತೀವಿ. ಕುಷ್ಠರೋಗದ ಬಂದಿತ್ತಂದ್ರೆ ನಾವು ಹೆಂಗೆ ನಿವಾರಣೆ ಹೆಂಗೆ ತಗೋಬೇಕು, ಅದು ಬಂದಿತ್ತಂದ್ರೆ ನಾವು ಏನೇನ್ ಮಾಡ್ಕೋಬೇಕು, ಆಮೇಲೆ ಹೆಂಗ್ ಪ್ರಿವೆಂಟ್ ಮಾಡ್ಬೇಕು, ಅದು ಬಂದಿತ್ ಮತ್ತ ಅದು ಕಾನ್ಕೊಂಡ್ ನಾವು ಅದು ರೋಗ ಬಂದಾಗ ನಾವೆಲ್ಲೆಲ್ಲಿ ಹೋಗ್ಬಾರ್ದು, ಏನೇನ್ ತಿನ್ಬೇಕು, ನಮ್ಮ ಜೀವನದೊಳಗೆ ಏನೇನ್ ಅಳವಡಿಸ್ಕೋಬೇಕು ಅಂತ ನೋಡ್ತೀವಿ. ಮೊದಲು ಕುಷ್ಠರೋಗ ಅಂದ್ರೆ ಏನ, ಅದೊಂದು ಸಾಂಕ್ರಾಮಿಕ ರೋಗ ಐತಿ. ಅದು ನಾವೆಲ್ಲರೂ ಈ ಸಂತಿಗೆ ಹೋಗಿರ್ತಾರ, ಒಬ್ಬರಿಂದ ಒಬ್ಬರ ಬರೀ ಕೈ ಹತ್ತುದಾಗ್ಲಿ, ನಮ್ಮ ಒಬ್ಬರಿಗೊಬ್ಬರು ಸಿಡಿದಾಗ್ಲಿ ಹಿಂಗಾದ್ರೆ ಅದು ಅವ್ರಿಗೂ ಬರೋ ಚಾನ್ಸ್ ಇರ್ತೈತಿ. ಒಂದೇದು ಏನ್ ಮಾಡ್ಬೇಕಂದ್ರೆ ಅವಾಯ್ಡ್ ಕ್ರೌಡೆಡ್ ಪ್ಲೇಸ್, ಅಂದ್ರೆ ಜನಸಂಖ್ಯೆ ಜಾಸ್ತಿ ಎಲ್ಲಿ ಇರ್ತೈತಲ್ಲ ಆ ಜಾಗದಿಂದ ನಾವು ದೂರ ಇರ್ಬೇಕು. ಯಾಕಂದ್ರೆ ನಮ್ಮದಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದ ಹಂಗ್ ನೋಡ್ಕೋಬೇಕು. ಆಮೇಲೆ ಇದು ಲೆಪ್ರಸಿ ಕುಷ್ಠರೋಗ ಬಂದ್ರೆ ನಮ್ಮ ದೇಹದೊಳಗ ಏನೇನ್ ಚೇಂಜಸ್ ಆಗ್ತಾವ ಮತ್ತೆ ಯಾವ ಭಾಗಕ್ಕೆ ಎಫೆಕ್ಟ್ ಮಾಡ್ತಾವ ನೋಡ್ತೀವಿ. ಒಂದೇದು ಮೂಗೊಳಗ ಒಳಗಿನ ಪದರಿಗೆ ಎಫೆಕ್ಟ್ ಮಾಡ್ತೈತಿ. ಮೂಗಿಗೆ ಎಫೆಕ್ಟ್ ಉಸಿರಾಟ ಪ್ರಾಬ್ಲಮ್ ಆಗ್ತೈತಿ. ನಮ್ಗ ಉಸಿರು ತಗೊಳಕ್ ಆಗ್ಲಿಕ್ಕಂದ್ರೆ ಮನುಷ್ಯಾಗ ಆಕ್ಸಿಜನ್ ಕಡಿಮೆ ಆಗ್ತೈತಿ ಬಾಡಿ ಒಳಗ, ಹಂಗಾಗಿ ಬೇರೆ ರೋಗ ಬರೋ ಲಕ್ಷಣಗಳು ಕಾಣ್ತಾವ. ನೆಕ್ಸ್ಟ್ ನಮ್ ಕಣ್ಣ ಬಡಕ್ ಬರಂಗಿಲ್ಲ. ಒಂದ್ ವೇಳೆ ಕುಷ್ಠರೋಗ ಆತಂದ್ರ ಕಣ್ಣು ಮುಚ್ಚುದು ತೆಗೆದು ಮಾಡಕ್ಕೆ ಬರಂಗಿಲ್ಲ. ಸೊ ಕಣ್ಣಿನ ಪ್ರಾಬ್ಲಮ್ ಅನ್ನು ನೋಡ್ತೀವಿ. ಆಮೇಲೆ ಕಣ್ಣು ಕುರುಡು ಆಗೋ ಚಾನ್ಸಸ್ ಬಾಳ ಇರ್ತಾವ. ಇನ್ನೊಂದು ಕಿಡ್ನಿ ಫೇಲ್ಯೂರ್ ಆಗೈತಿ, ಕಿಡ್ನಿ ವರ್ಕ್ ಆಗಂಗಿಲ್ಲ. ಆಮೇಲೆ ನಮ್ ಕೈಯ ಕಾಲ ನಡಿಲಕ್ ಬರಂಗಿಲ್ಲ. ನಮಗ ಗಂಟ ಹಿಂಗ ಕಾಲು ಹಿಡ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು, ಆಮೇಲೆ ಕೈ ಚಾಚಾಕ ಬಟ್ಟೆ ಮಡ್ಚಾಕ ಏನು ಬರಂಗಿಲ್ಲ. ನೆಕ್ಸ್ಟ್ ಏನಾಗ್ತೈತಿ, ನಮ್ದು ಮಸಲ್ ಏನ್ ಇರ್ತಾವಲ್ಲ ಅವು ಫುಲ್ ಜಗ್ ಹಿಡ್ಕೊಂಡು ಹೋಗ್ತಾವ. ನಾವ್ ಏನು ವರ್ಕ್ ಮಾಡಕ್ ಆಗಂಗಿಲ್ಲ, ಏನು ಎತ್ತಕ್ ಆಗಂಗಿಲ್ಲ. ಫುಲ್ ಮನುಷ್ಯ ಏನಾಗ್ತೈತಿ ವೀಕ್ ಆಗಿಬಿಡ್ತೈತಿ. ನೆಕ್ಸ್ಟ್ ನಾವು ಇದಾಗಿತ್ತಂದ್ರಪ್ಪ ನಾವ್ ಏನೇನ್ ಮಾಡ್ಬೇಕು, ನಮ್ ದಿನನಿತ್ಯದೊಳಗ ನಮ್ದು ಚಟುವಟಿಕೆಗಳು ಹೆಂಗೆ ಇರಬೇಕು, ಇದು ಬರ್ಲಾರ್ದಂಗ ನಾವ್ ಹೆಂಗ್ ನೋಡ್ಕೋಬೇಕು ಅಂದ್ರ, ಒಳ್ಳೆ ಎಲ್ಲಾರು ಹೊರಗೆ ಹೋಗಿ ಬಂದೀವಿ, ಮಾರ್ಕೆಟ್ ಹೋಗಿ ಬಂದೀವಿ, ಸಂತಿ ಮಾಡಿ ಬಂದೀವಿ, ಎಲ್ಲರೂ ದವಾಖಾನೆಗೆ ಹೋಗಿದ್ವಿಪ್ಪ ಅಂದ್ರ ಮೊದಲ ಬಂದಿಂದ ಒಂದು ಜಳಗಾರ ಮಾಡ್ಬೇಕು, ಇಲ್ಲ ಸ್ವಚ್ಛ ಸಾಬೂನ್ ಹಚ್ಚಿ ಕೈಕಾಲು ಮುಖಾರ ತಗೋಬೇಕು. ಇನ್ನೊಂದು ಆಮೇಲೆ ಹೊರಗೆ ಹೋಗೋದಿತ್ತಂದ್ರ ಫೇಸ್ ಮಾಸ್ಕ್ ಹಾಕೊಂಡು ಹೋಗ್ಬೇಕು. ಮಾಸ್ಕ್ ಹಾಕೊಂಡು ಹೋದಂದ್ರೆ ನಮ್ಮ ಉಸಿರು ಇನ್ನೊಬ್ರಿಗೆ ಬರಂಗಿಲ್ಲ. ಬೇರೆದವ್ರಿಗೂ ಯಾವ್ದೋ ಒಂದು ರೋಗ ಇತ್ತಂದ್ರೆ ಅವ್ರ ಉಸಿರು ನಮಗ್ ಬಡದು ನಮ್ಗೆ ಯಾವ್ದೇ ರೋಗ ಬರಂಗಿಲ್ಲ ಮಾಸ್ಕ್ ಹಾಕೊಂಡಿವಿ ಅಂದ್ರೆ. ನೆಕ್ಸ್ಟ್ ಥೆರಪೆಟಿಕ್ ಸೆಷನ್ಸ್ ಅಂದ್ರ ಏನಾರ ನಿಮ್ಗೆ ಕಾಣಕತ್ತು ಮೈನಾಗ ಎಲ್ಲರ ಗಂಟು ಗುಳ್ಳಿಗತೆ ಕಾಣಕತ್ತು, ಎಲ್ಲರ ಫ್ಯಾಕ್ಚಸ್ ಕಾಣಕತ್ತು, ಯಾವ್ದಾರ ಕಲರ್ ಗತೆ ಕೆಂಪಾಗಿತ್ತಂದ್ರ ಮೊದಲು ಹೋಗಿ ದವಾಖಾನೆ ತೋರಿಸ್ಬೇಕು. ಯಾಕಂದ್ರೆ ನಾವು ಹಂಗ ನಿರ್ಲಕ್ಷ್ಯ ಮಾಡಿದ್ವಿ ಅಂದ್ರೆ ಬೇರೆ ರೋಗಗಳು ಬರೋ ಚಾನ್ಸ್ ಇರ್ತೈತಿ. ಅದು ಒಂದ್ ವೇಳೆ ನಾವು ಹಂಗ ನಿರ್ಲಕ್ಷ್ಯ ಮಾಡಿದ್ವಿ ಅಂದ್ರೆ ನಾವು ಸಾಯೋ ಚಾನ್ಸ್ ಬಾಳ ಇರ್ತೈತಿ. ಆಮೇಲೆ ದವಾಖಾನೆ ಹೋದಾಗ ಅಲ್ಲಿ ಡಾಕ್ಟರ್ಸ್ ಮೆಡಿಸಿನ್ಸ್ ಕೊಟ್ಟಿರ್ತಾರೆ, ಗುಳಿಗೆ ಕೊಟ್ಟಿರ್ತಾರೆ. ಇಲ್ಲಿ ಬಿಡಪ್ಪ ಇದೇ ನಾವು ವಾರ ಕಡಿಮೆ ಆಗೈತಿ ಅಂತ ಬಿಡುವಾಗ ಗುಳಿಗೆ ಏನ್ ಕೋರ್ಸ್ ಇರ್ತೈತಲ್ಲ ಅದು 1 ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, ಕಂಟಿನ್ಯೂ ಗುಳಿಗೆ ತಗೋಬೇಕಾ, ಕಡಿಮೆ ಆಗುತ್ತಾನೆ ತಗೋಬೇಕಾ, ತಗೊಂಡ್ ಗುಳಿಗೆ ಮುಗ್ದಿಂದ ಮತ್ತೆ ದವಾಖಾನೆಗೆ ಹೋಗಿ ಡಾಕ್ಟರ್ ಭೇಟಿ ಆಗಿರ್ಬೇಕು, ಕಡಿಮೆ ಆಗಿತ್ತು ಇಲ್ಲ ಚೆಕ್ ಮಾಡಿ ಹೇಳ್ತಾರೆ. ಹಾಸ್ಪಿಟಲ್ ಕೇರ್ ಬಹಳ ಒಟ್ಟ ಕಡಿಮೆನ ಆಗೋದು, ಮೈ ಎಲ್ಲ ಫುಲ್ ಹರಡಾಕತ್ತೈತೆ ಅಂದ ಬಳಕೆ ಏನ್ ಮಾಡ್ಬೇಕು, ದವಾಖಾನೆಗೆ ಹೋಗ್ಬೇಕು, ಅಡ್ಮಿಟ್ ಆಗಬೇಕು, ಅಲ್ಲೇ ಕೇರ್ ತಗೋಬೇಕು. ನೆಕ್ಸ್ಟ್ ಗುಡ್ ಪರ್ಸನಲ್ ಹೈಜೀನ್. ನಮ್ಮ ದಿನನಿತ್ಯ ಚಟುವಟಿಕೆ ಅಂತ ಮುಂಜಾನೆ ಎಲ್ಲ ನಗೋದ್ರಿಂದ ಎಲ್ಲರಿಗೂ ಹಲ್ ತಿಕ್ಕೋತೀರಿ, ಸ್ನಾನ ಮಾಡ್ತೀರಿ, ಚೆನ್ನಾಗಿ ಹಲ್ ತಿಕ್ಕೋಬೇಕ. ಒಂದ್ 3 ನಿಮಿಷ ಹಲ್ ತಿಕ್ಕೋಬೇಕ. ನೆಕ್ಸ್ಟ್ ಜಳಕ